ಮೊದಲನೇದಾಗಿ ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು ತಿಳಿಸುತ್ತಾ, ಹಾಗೆಯೇ ಈ ಒಂದು ಧ್ಯಾನ ಜಗತ್ತನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹರಾಗಿರ್ತಕ್ಕಂಥ ಪತ್ರಿಜಿ ಗುರುಗಳು ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ಅವರ ಪಾದಗಳಿಗೆ ನಮ್ಮ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯನ್ನ ಸಿದ್ಧ ಮಾಡಿರ್ತಕ್ಕಂಥ ನಮ್ಮ ರಂಗನಾಥ್ ಗುರುಜಿ ಮತ್ತು ಲಕ್ಷ್ಮೀ ಮೇಡಮ್ ಅವರಿಗೂ ಕೂಡ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, ಇವತ್ತಿನ ದಿವಸ ನಾವು ಪ್ರತಿ ಶುಕ್ರವಾರ ಪದ್ಧತಿಯಂತೆ ಸಮಗ್ರ ಜೀವನ ಶೈಲಿ ಅಂತಕ್ಕಂಥ ವಿಷಯವನ್ನು ನಾವು ತಗೊಳ್ತಾ ಇದ್ದೇವೆ. ಇಲ್ಲಿ ಏನಂತಂದ್ರೆ ಸಮಗ್ರವಾಗಿ ಜೀವನ ಶೈಲಿ ಅಂತಂದಾಗ ಒಟ್ಟಾರೆ ನಾವು ಗಮನಿಸ್ಬೇಕಾಗುತ್ತೆ. ಸಮಗ್ರ ಜೀವನ ಶೈಲಿ ಅಂದ್ರೆ ಏನ್ ಹಂಗಾರೆ, ಯಾವ ತರ ಇದ್ರೆ ನಾವು ಸಮಗ್ರವಾಗಿ ಜೀವನ ಶೈಲಿಯನ್ನ ನಾವು ಮೇಂಟೈನ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಕೋಬಹುದು, ಅಂದ್ರೆ ಸಂಪೂರ್ಣವಾಗಿ ಅದನ್ನು ಬಳಕೆ ಮಾಡ್ಕೋಬಹುದು ಅಂತಕ್ಕಂಥ ವಿಷಯವನ್ನು ನಾವು ಗಮನಿಸಿದಾಗ, ಕೇವಲ ಒಂದು ಆಹಾರ ಮಾತ್ರ ಅಲ್ಲಿ ಆಹಾರಕ್ಕೆ ಮಾತ್ರ ಗಮನ ಕೊಟ್ರೆ ಅದು ಸಾಕಾಗಲ್ಲ. ಇದ ಏನೇನಕ್ಕೆ ನಾವು ಗಮನ ಕೊಡ್ಬೇಕಾಗತ್ತೆ ಅನ್ನೋದನ್ನ ಕೂಡ ನಾವು ಪರಿಗಣನೆಗೆ ತಗೋಬೇಕಾಗತ್ತೆ. ಒಟ್ಟಾರೆ ನಮ್ಮ ಮನುಷ್ಯ ಜನ್ಮ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ 80 ಕೋಟಿ ಜೀವರಾಶಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮಾನವ ಜನ್ಮ. ಯಾಕಂದ್ರೆ ನಮಗಿದ್ದಂಗೆ ಬುದ್ಧಿ, ಮಾತಾಡ್ತಕ್ಕಂಥ ಶಕ್ತಿ ಇವೆಲ್ಲವೂ ಕೂಡ ಬೇರೆ ತರದ ಜಲಚರಗಳಿಗಾಗ್ಲಿ ಅಥವಾ ಗಿಡ ಮರಗಳಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ಪಶುಗಳಿಗಾಗ್ಲಿ ಇಲ್ಲ. ಬಟ್ ಅವೆಲ್ಲವಕ್ಕೂ ಇರದೇ ಇರ್ತಕ್ಕಂಥ ವಿಶೇಷವಾದ ಒಂದು ಶಕ್ತಿ, ಚೈತನ್ಯವನ್ನ ಭಗವಂತ ನಮಗೆ ದಯಪಾಲಿಸಿದ್ದಾನೆ. ಇದನ್ನ ನಾವು ಆಧಾರವಾಗಿ ಇಟ್ಕೊಂಡು ನಮ್ಮ ಈ ಬದುಕು, ನಮ್ಮ ಜೀವನ ಯಾವ ತರ ಸಾರ್ಥಕತೆ ಮಾಡ್ಕೋಬೇಕು ಅಂತ ನೋಡಿದಾಗ, ಇಲ್ಲಿ ನಾವು ಪ್ರಪಂಚ ಉದಯ ಆದಾಗಿಂದಲೂ ಕೂಡ ಅದರಲ್ಲಿ ವಿಶೇಷವಾಗಿ ಮಾನವರಿಗೆ ನಾನಾ ರೀತಿಯಿಂದ ಭಗವಂತ ಬೇರೆ ಬೇರೆ ರೂಪದಲ್ಲಿ ಬಂದು ಗುಣಗಳನ್ನ, ಕೆಲವೊಂದು ವಿದ್ಯೆಗಳನ್ನ ದಯಪಾಲಿಸಿದ್ದಾರೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಒಂದ್ ರೀತಿ ನಾವು ಗಮನಿಸಿದ್ರೆ ಅಪ್ಗ್ರೇಡ್ ಆಗೋದು ಅಂತ ಹೇಳ್ತಾರಲ್ಲ, ಅಂದ್ರೆ ಮೇಲ್ಮಟ್ಟಕ್ಕೆ ಹೋಗ್ಬೇಕಾಗಿತ್ತು ನಾವು. ಕರೆ ಅಂತಂದ್ರೆ ಪ್ರಪಂಚ ಹುಟ್ಟಿದಾಗಿಂದ ಎಂತೆಂತ ಮಹಾನ್ ಜ್ಞಾನಿಗಳು, ತಪಸ್ವಿಗಳು, ಋಷಿಮುನಿಗಳು, ರಾಜ ಮಹಾರಾಜರಿಂದ ಹಿಡಿದು ಶರಣೀಯರು ಕೂಡ ಎಷ್ಟೊಂದು ಜ್ಞಾನ ಕೊಟ್ಟಿದ್ದಾರೆ. ಆ ಜ್ಞಾನ ನಾವು ಕಲಿತಾ 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 ಮೇಲ್ಪಂಕ್ತಿ ಹೋಗ್ಬೇಕಾಯ್ತು. ಉದಾಹರಣೆಗೆ ಹಳ್ಳಿ ಭಾಷೆದಾಗ ಹೇಳ್ಬೇಕಂದ್ರೆ ಬಿನ್ನೆತ್ತ ಒನ್ನೆತ್ತ ಹಿಂಗ್ ಮೇಲ್ಗೆ ಹೋಗ್ಬೇಕಾಗಿತ್ತು. ಅಂದ್ರೆ ಮಗುವಿನ ಬೆಳವಣಿಗೆ ಆದಂಗೆ, ಬುದ್ಧಿಮಟ್ಟ ಬೆಳವಣಿಗೆ ಆದಂಗೆ ಅವನಲ್ಲಿ ಮೌಲ್ಯಗಳು, ಗುಣಗಳ ಮೌಲ್ಯಗಳು ಪಕ್ವವಾಗ್ತಾ ಹೋಗ್ತವೆ ಅಲ್ವಾ? ಅಂದ್ರೆ ಸಾರ್ಥಕತೆ ಬದುಕಿ ಕಡೆ ಹೋಗ್ತಿರ್ತಾನೆ. ಸಾರ್ಥಕ ಬದುಕು, ಜೀವನ ಸಾರ್ಥಕ ಅಂತಕ್ಕಂಥದ್ದು ಅಂದ್ರೆ ಮೋಕ್ಷಕ್ಕೆ ಹತ್ರ ಆಗ್ಲಿಕ್ಕೆ ಒಂದು ದಾರಿ ಅಂತ ಹೇಳ್ಬೋದು. ಬಟ್ ಏನಾಗಿದೆ ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ರೆ, ವರ್ಷಕ್ಕಂತೂ ವರ್ಷ, ಕಾಲಕ್ಕಂತ ಕಾಲಕ್ಕೆ, ಯುಗಕ್ಕಿಂತ ಯುಗಕ್ಕೆ ಕ್ಷೀಣಿಸ್ತಾ ಇದಾವೆ ಗುಣಗಳು, ಅಧೋಗತಿ ಹೋಗ್ತಾ ಇದೆ. ಈಗೆಲ್ಲ ನೋಡಿದಾಗೆ ಹಂಗ ಸಮಗ್ರ ಜೀವನ ಶೈಲಿ ಯಾವ ತರ ಪಂಕ್ತಿ ಹೋಗಿದೆ ಅನ್ನ ನೋಡಿದ ಆಗಿಲ್ಲ ಅಂತಂದ್ರೆ ನಾವು ಧಾರಾವಾಹಿ ಘಂಟಾಘೋಷವಾಗಿ ಹೇಳ್ಬೋದು. ಯಾಕೆ ಆಗ್ಲಿಲ್ಲ ಹಂಗಾರೆ? ಕೇಳೋದ್ರಲ್ಲಿ ನಾವೆಷ್ಟು ಶೂರು ಅಂತಂದ್ರೆ ಕೇಳೋದ್ರಾಗೆ ಬಹಳ ಶೂರು. ಯಾರಾದ್ರೂ ಏನ್ರ ಹೇಳಕತ್ತಂದ್ರೆ ಹಿಂಗಂತ ಗೈಡ್ ಮಾಡ್ತೇವೆ ನಾವು, ಮಾರ್ಗದರ್ಶನ ಕೊಡೋದ್ರಾಗ ಫೇಮಸ್ ನಾವು. ಆದ್ರೆ ಕೇಳಿದ್ದನ್ನ ಅಳವಡಿಸಿಕೊಳ್ಳೋದ್ರಾಗ ಕಡಿಮೆ. 10 ನಾವು ತಗೊಂಡ್ರೆ, 10 ಜನರನ್ನ ತಗೊಂಡ್ರೆ, 10 ಜನಕ್ಕೆ ವಿಷಯ ಕೊಟ್ರೆ, ಇಂಥದಂತ ಜ್ಞಾನ ಕೊಟ್ರೆ, ಕೇವಲ ಒಬ್ಬನ ಮಾತ್ರ ಅದನ್ನ ಅಳವಡಿಸ್ಕೊಂಡಿರಬಹುದು. ಅಳವಡಿಸ್ಕೊಂಡಿರ್ತಾನೆ ಅಂತ ಹೇಳಕ್ಕಾಗಲ್ಲ, ಅಳವಡಿಸ್ಕೊಂಡಿರಬಹುದು. ಅಳವಡಿಸ್ಕೊಂಡದ್ದನ್ನ 10% 10ರಲ್ಲಿ ಒಬ್ಬನ ಅಳವಡಿಸ್ಕೊಂಡ್ರೆ, ಆ ತಗೊಂಡಿದ್ರಲ್ಲಿ 100ರಲ್ಲಿ ಎಷ್ಟನ್ನು ಪಾಲಿಸಿದಾನೆ ಅದು ಬೇಕಲ್ಲ. 100 ವಿಷಯ ತಗೊಂಡಾನಂತಂದ್ರೆ ಅದರಲ್ಲಿ 10 ವಿಷಯವನ್ನು ಮಾತ್ರ ಪಾಲಿಸಿರ್ಬಹುದು ಅಷ್ಟೆ. ಹಿಂಗಾಗಿ ಇವೆಲ್ಲ ನೋವುಗಳು, ಅವಮಾನಗಳು, ಹಿಂಸೆಗಳು, ಅಪಘಾತಗಳು, ಯುದ್ಧಗಳು ಇವೆಲ್ಲವೂ ಕೂಡ ಆಗ್ತಾ ಇದಾವೆ ಅಂತಂದ್ರೆ, ಹಂಗಾರೆ ನಾವು 1ನೇ ಕ್ಲಾಸಿಂದ 2ನೇ ಕ್ಲಾಸು 3ನೇ ಕ್ಲಾಸು ಓದೋದಂಗೆ SSLC ಬಂದ್ಮೇಲೆ ಒಂದು ಒಳ್ಳೆ ಸರ್ಟಿಫಿಕೇಟ್ ಬರುತ್ತೆ ನೋಡಿ. ಅವಾಗ ಅಲ್ಲಿ ಕನ್ನಡ, ವಿಜ್ಞಾನ, ಸಮಾಜ, ಇಂಗ್ಲಿಷ್, ಹಿಂದಿ 6 ಭಾಷೆಯಲ್ಲಿ ಪರಿಪೂರ್ಣರಾಗಿರ್ತೀವಿ. 10ನೇತ್ತಕ್ಕೆ ಬಂದಾಗ, ಅದು 1ನೇ ಕ್ಲಾಸ್ನಾಗ ಇದ್ದಾಗ ಗೊತ್ತಿರಲ್ಲ.
ಒಂದ್ ರೊಟ್ಟಿ ಕೈಯ ಕೊಟ್ಟು ಹರಿ ಅಂತಂದ್ರೆ 2 ಭಾಗ ಆಗುತ್ತೆ. ಈ ಗೇಟ್ ಆತು ಅಂತ ಹೇಳಕ್ ಬರಲ್ಲ, ಹರ್ಕೊಂಡ್ ಹೋತು ಅಂತ ಹೇಳ್ಬೋದು 1ನೇ ಕ್ಲಾಸ್ನಲ್ಲಿ. ಅದೇ SSLC ಯಲ್ಲಿ ಇದ್ದವನಿಗೆ 1 ಭಾಗ ಸಮನಾಗಿ 2 ಭಾಗ ಮಾಡಿದ್ರೆ ಎಷ್ಟಾಯ್ತು ಅಂತಂದ್ರೆ ಅರ್ಧ, 1/2 ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ ಕಲಿಕೆಯ ಮಟ್ಟ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಹಂಗೆ SSLC ನಂತರ PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD, ಡಾಕ್ಟರೇಟ್. ವಾವ್, ನೋಡಿ ಇವೆಲ್ಲ ಹೋದಾಗ ಯಾರಾದ್ರೂ ಬಂದ್ರು ಅಂದ್ರೆ ಡಾಕ್ಟರ್ ಅವರು ಅಂತಾರೆ, ಡಾಕ್ಟರೇಟ್ ಪದವಿ ಪಡೆದಾರ ಅಂತಾರೆ ಅಲ್ವಾ. ಅದಕ್ಕೆ ಮೌಲ್ಯ ಹೆಂಗಿರುತ್ತೆ. ಹಿಂಗಿದ್ದಾಗ ನಾವು ಸಾಮಾನ್ಯವಾಗಿ ಮನುಷ್ಯರಲ್ಲಿ ಇರ್ತಕ್ಕಂಥ ಗುಣಗಳನ್ನ ನಾವು ಪರಿಗಣನೆ ತಗೊಂಡಾಗ ಅಪ್ಗ್ರೇಡ್ ಆಗಿಲ್ಲ, ನಾವು ಇನ್ನು ಅಧೋಗತಿ ಹೋಗ್ತಾ ಇದಾವೆ. ಹೀಗಾಗಿರೋದ್ರಿಂದನೇ ಇವತ್ತು ಯುದ್ಧಗಳಾಗ್ತಾ ಇದಾವೆ. ರಾಷ್ಟ್ರ ಮಟ್ಟದಲ್ಲಿ ಹೋದಾಗ, ಮನೆ ಮಟ್ಟಕ್ಕೆ ಬಂದಾಗ ಮನೆಯಲ್ಲಿ ಏನಾಗ್ತಾ ಇದೆ, ಹೊಂದಾಣಿಕೆ ಇಲ್ಲ, ಗಂಡ ಹೆಂಡತಿಗೆ ಹೊಂದಾಣಿಕೆ ಇಲ್ಲ. ನೋಡಿ ಇವತ್ತೆಷ್ಟು ಯುವಕ ಯುವತಿಯರು ಒಬ್ಬರನ್ನೊಬ್ರು ಅದೇಕ್ ಅಟ್ರಾಕ್ಷನ್ ಆಗಿ ಮದುವೆ ಮಾಡ್ಕೊಳ್ತಾರ ಗೊತ್ತಿಲ್ಲ. ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಾರೆ, ನಿನ್ನ ನೋಟ ನನಗೆ ಹಿಡಿಸಿ ಬಿಡ್ತು ಸುಂದರಿ, ರಾಜ ನಿನ್ನ ಹೇರ್ ಸ್ಟೈಲ್ ನನಗೆ ಒಪ್ಪಿ ಬಿಡ್ತು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಆಗಿ 6 ತಿಂಗಳಾಗಿರಲ್ಲ ಡೈವರ್ಸ್ ಅಪ್ಲೈ ಮಾಡಿದೀವಿ ಅಂತಾರೆ. ಹೆಮ್ಮೆಯಿಂದ ಹೇಳ್ಕೊತಾರೆ, ಡೈವರ್ಸ್ ಕೊಟ್ಟಿದ್ದೀನಿ, ಇನ್ನೊಂದ್ 2 ತಿಂಗಳಲ್ಲಿ ಡೈವರ್ಸ್ ಆಗುತ್ತೆ ಅಂತೇಳಿ. ಛೇ, ಇಂತಹ ಸಾಧನೆ ಮಾಡಕ್ಕೆ ಈ ಜ್ಞಾನ ಕೊಟ್ಟಿದ್ದ ಈ ಪ್ರಪಂಚ. ಒಂದ್ ಕಡೆ ನನಗೆ ಹರ್ಟ್ ಆಗುತ್ತೆ, ನೋವಾಗುತ್ತೆ. ಯಾಕೆ ಇದಾಗ್ತಾ ಇಲ್ಲ? ಕೇಳಿದ್ದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪಿರೋದ್ರಿಂದ ಇದಾಗ್ತಾ ಇದೆ, ಅಳವಡಿಸ್ಕೊಂಡಿರೋದನ್ನ ಪಾಲಿಸೋದ್ರಲ್ಲಿ ತಪ್ಪಿರೋದ್ರಿಂದ ಇವೆಲ್ಲ ಆಗ್ತಾ ಇದಾವೆ ಅಂತ ಹೇಳ್ಬೋದು. ಹೀಗಾಗ್ಬಿಟ್ಟು ನಾವು ಏನ್ ಕೇಳ್ತೀವಿ, ಬಹಳ ಕೇಳೋದ್ರಲ್ಲಿ ಅರ್ಥ ಇಲ್ಲ. 4 ವಿಷಯಗಳನ್ನ ಕೇಳಿದ್ವಿ ಅಂದ್ರೆ, ನಾನ್ 4 ವಿಷಯ ಕೇಳಿದೀನಿ ಅಂದ್ರೆ ನಾನು ಎಷ್ಟನ್ನ ಅದನ್ನ ಅಪ್ಲೈ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು. 4 ವಿಷಯವನ್ನ ಕೇಳಿದ್ದನ್ನ ಅಳವಡಿಸ್ಕೊಂಡಿದೀನಿ, ಇದ್ರಲ್ಲಿ ಎಷ್ಟನ್ನ ನಾನು ಪಾಲಿಸ್ಬೇಕು. ಕೇಳಿದ ವಿಷಯದಲ್ಲಿ ಅಳವಡಿಸ್ಕೊಂಡಿದ್ರಲ್ಲಿ ಪಾಲಿಸತಕ್ಕಂಥದ್ರಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ ನಾವು. ಯಾಕಂದ್ರೆ ಪರ್ಸೆಂಟೇಜ್ ಡೌನ್ ಆಗ್ಬಿಡುತ್ತೆ, ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ. ಆಗ ನಮ್ಮಲ್ಲಿ ಆ ತರದ ದ್ವಂದ್ವಗಳು ಉತ್ಪತ್ತಿ ಆಗ್ತವೆ, ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗುತ್ತೆ, ಅಸೂಯೆಗಳು ಸ್ಟಾರ್ಟ್ ಆಗ್ತವೆ. ಇವೆಲ್ಲವನ್ನು ತೆಗಿಬೇಕು. ಇದಕ್ಕೆ ಒಬ್ಬ ವ್ಯಕ್ತಿ ನಮಗೆ ಆದರ್ಶವಾಗಿ ತೋರಿರ್ತಕ್ಕಂಥ ವ್ಯಕ್ತಿ ಇವತ್ತು ಜನ್ಮದಿನ, ಶ್ರೀರಾಮಚಂದ್ರ. ಅವರ ಆದರ್ಶ ಗುಣಗಳು ಏನಿದ್ವು ಅಂತಕ್ಕಂಥದ್ದನ್ನ ನೋಡಿದಾಗ ಕೆಲವ್ರು ಹೇಳ್ತಾರೆ, ಮುಖ್ಯವಾಗಿ 10 ವಿಶೇಷವಾದ ಗುಣಗಳಿದ್ವು ಅಂತ ಹೇಳ್ತಾರೆ ಅವರಲ್ಲಿ. ಆ ಗುಣಗಳನ್ನ ನಾವು ಕೇಳಿ ಕನಿಷ್ಠ ಪಕ್ಷ ಅವನ್ನ ಎಷ್ಟು ಪರ್ಸೆಂಟ್ ಆಗತ್ತೆ ಅಷ್ಟು ಅಳವಡಿಸ್ಕೊಂಡು, ಕನಿಷ್ಠ ಪಕ್ಷ ಎಷ್ಟು ಸಾಧ್ಯನೋ, ಮ್ಯಾಕ್ಸಿಮಮ್ ಸಾಧ್ಯನೋ ಅದನ್ನು ಪಾಲಿಸಿದ್ದೇ ಆದಲ್ಲಿ ಶ್ರೀರಾಮಚಂದ್ರ ಅವರು, ಮರ್ಯಾದಾ ಪುರುಷೋತ್ತಮರು 100% ಇದಾರೆ ಅಂತಂದ್ರೆ ಅಟ್ಲೀಸ್ಟ್ ನಾವು 10%ಗೆ ಆದ್ರೂ ರೀಚ್ ಆಗೋದ್ರಲ್ಲಿ ಸಂದೇಹನವಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ನನ್ನ ಏನೇ ಹೇಳ್ಬೇಕಾದ್ರೂ ಕೂಡ ನಾನು ಅಳವಡಿಸ್ಕೊಂಡು ಪಾಲಿಸಿದ್ದನ್ನ ಅಂದ್ರೆ ಮಾಡಿ ಹೇಳು ಅಂತ ಹೇಳ್ತಾರೆ ಕೆಲವು ಕಡೆ ಶರಣರು. ನೀನ್ ತಿಂದಿದ್ರೆ, ಟೇಸ್ಟ್ ನೋಡಿದ್ರೆ ಮಾತ್ರ ಬೇರೆಯವ್ರಿಗೆ ಹೇಳು, ಹಂಗಂತ ಅಂತ ಹೇಳಕ್ ಹೋಗ್ಬೇಡ ಅಂತಾರೆ. ಹಂಗಾಗಿ ನಾನು ನನ್ನ ಬಾಲ್ಯದಿಂದ ಅಳವಡಿಸ್ಕೊಂಡಿದ್ರಲ್ಲಿ ಆ ಮರ್ಯಾದಾ ಪುರುಷೋತ್ತಮ ಭಗವಂತನ 10-15% ನಾನು ತಗೊಂಡಿದ್ದೀನಿ, ಅಳವಡಿಸ್ಕೊಂಡಿದ್ದೀನಿ. ಅದು ಗಂಟಾಘೋಷವಾಗಿ ನಾ ಹೇಳ್ಬಲ್ಲೆ, ಎದೆ ತಟ್ಟಿಗೊಂದು ಹೇಳ್ಬಲ್ಲೆ ಅಂತಂದು ಹೇಳ್ತಕ್ಕಂಥ ಹೆಮ್ಮೆ ನನಗಿದೆ. ಹೀಗಿರೋದ್ರಿಂದ ಸಮಾಜದಲ್ಲಿ ಒಟ್ಟಾರೆ ನನಗೆ ಸಿಗ್ತಕ್ಕಂಥ ಗೌರವಗಳು ನಾನು ಎಷ್ಟೋ ಬಾರಿ ನನಗೆ ದುಬ್ಬ ಚಪ್ಪರಿಸ್ಕೊಳ್ತಕ್ಕಂಥ ಮಟ್ಟಿನಲ್ಲಿ ಇರುತ್ತೆ. ಯಾಕಂದ್ರೆ ಆ ಆದರ್ಶಗಳನ್ನ ನಾವು ಕೇಳಿದೀವಿ ಅಂತಂದ್ರೆ ಅಳವಡಿಸ್ಕೋಬೇಕು, ಪಾಲಿಸ್ಬೇಕು. ಇದನ್ನ ಎಲ್ಲರೂ ನಾವು ಮಾಡಿದ್ರೆ, ಹಂಗಂತ ಯಾರು ಕೆಳನವರು ಕೆಟ್ಟವ್ರು ಅಂತ ಹೇಳಲ್ಲ. ಪ್ರತಿಯೊಬ್ರು ಪತ್ರಿಜಿ ಗುರುಗಳು ಹೇಳ್ದಂಗೆ ನಾವೆಲ್ಲರೂ ಗಾಡ್, ನಾವೆಲ್ಲರೂ ದೇವರೇ. ಆ ದೇವರಲ್ಲಿ ಇರ್ತಕ್ಕಂಥ ಎಷ್ಟು ಪರ್ಸೆಂಟ್ ಗುಣಗಳು ನಮ್ಮಲ್ಲಿದ್ದಾವೆ, ಎಷ್ಟು ನಾವು ಕಷ್ಟದಲ್ಲಿ ಇರೋರಿಗೆ, ನೊಂದವರಿಗೆ ಅವ್ರ ಸಲುವಾಗಿ ನಾವು ಮರುಗ್ತಾ ಇದೇವಿ, ಅವ್ರ ಸಲುವಾಗಿ ಕರುಣೆ ತೋರ್ತಾ ಇದೇವಿ, ಸಹಾಯ ಹಸ್ತವನ್ನು ತೋರಿಸ್ತಾ ಇದೇವಿ. ನನ್ನಲ್ಲಿ ಇರ್ತಕ್ಕಂಥ ಏನು ದುಡ್ಡಿಲ್ಲ ಅಂತಂದ್ರೆ, ಆಸ್ತಿ ಇಲ್ಲ ಅಂತಂದ್ರೆ, ಆಹಾರ ಇಲ್ಲ ಅಂದ್ರು ಕನಿಷ್ಠ ಜ್ಞಾನವನ್ನಾದ್ರೂ ದಾನ ಮಾಡ್ತಕ್ಕಂಥದ್ದು ಗುಣಗಳು ನಮ್ಮಲ್ಲಿದೇವಾ? ಇವನ್ನೆಲ್ಲ ನೋಡಿದಾಗ ಸ್ವಲ್ಪ ಇದ್ರು ಪರವಾಗಿಲ್ಲ, 100ಕ್ಕೆ 10, 10ರಲ್ಲಿ 1% ಇದ್ರು ಕೂಡ ಅವ್ರ ದೇವ್ರೇ. 100ಕ್ಕೆ ದೇವ್ರ ಆಗದಂಗಿದ್ರು 1%ಗೆ ಆದ್ರೂ ದೇವ್ರ ಅದಲ್ವಾ? ಎಸ್, ಅವೆಲ್ಲೂ ಕೂಡ ಇಲ್ಲಿರ್ತಕ್ಕಂಥ ಈ ಜೂಮ್ನಲ್ಲಿ ಇರ್ತಕ್ಕಂಥ ಎಲ್ಲರಲ್ಲೂ ಕೂಡ ಅವು ಇರೋದ್ರಿಂದಾನೇ ಭಗವಂತ ಈ ಲಿಂಕ್ ಅನ್ನು ಕೊಟ್ಟು, ಈ ದಾರಿಯಲ್ಲಿದು ಸನ್ಮಾರ್ಗ, ಈ ದಾರಿ ಹಿಡ್ಕೊಂಡು ನೀವು ಬರ್ರಿ, ನಾನು ಅಲ್ಲಿ ಸಿಗ್ತೀನಿ ಅಂತ ತೋರಿಸ್ತಾ ಇದಾರೆ. ಅದು ಪತ್ರಿಜಿ ಗುರುಗಳ ಮುಖಾಂತರ ಬಂದು ರಂಗನಾಥ್ ಗುರುಜಿಗಳಿಗೆ ಪ್ರೇರಣೆ ಮಾಡಿ. ನೋಡಿ, ನಾ ಎಲ್ಲೆಲ್ಲೋ ಇದೀವಿ ನಾವು, ಕರ್ನಾಟಕದ ಬೇರೆ ರಾಜ್ಯದ ಹೊರ ದೇಶದಿಂದ ಕೂಡ ಕನೆಕ್ಟ್ ಆಗ್ತಾ ಇದೇವಿ.
ಬರೀ ಹೋಗಿ ಬರಕಂತಂದ್ರೆ 3-4 ದಿವಸ ಬೇಕು. ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಲ್ಲಿ ಎಲ್ಲರೂ ಕೂಡ ಕೂಡ್ತಾ ಇದೇವಿ, ಸೇರ್ತಾ ಇದೇವಿ, ಹಂಚ್ಕೊಳ್ತಾ ಇದ್ದೇವೆ ವಿಷಯವನ್ನ. ಇಂತಹ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಡ್ತಕ್ಕಂಥ ರಂಗನಾಥ್ ಗುರೂಜಿ ಜೊತೆಗೆ ಇದನ್ನ ಟೆಕ್ನಾಲಜಿ ಹಂಗಂತ ನಾವು ಅಪ್ಗ್ರೇಡ್ ಆಗಿಲ್ಲ ಅಂತ ನೋಡಿ. ವಿಜ್ಞಾನ ಎಷ್ಟು ಅಪ್ಗ್ರೇಡ್ ಆಗಿದೆ. ಹಿಂದಿನ ಕಾಲಕ್ಕೆ ಹೋಲಿಕೆ ಮಾಡಿದ್ರೆ ಒಬ್ರಿಗೊಬ್ರು ಟಚ್ ಆಗ್ಬೇಕಂದ್ರೆ ಪತ್ರ ಬರಿಬೇಕಾಯ್ತು, ಪತ್ರ ಹೋಗಿ ಅಲ್ಲಿ ಪೋಸ್ಟ್ ಮುಟ್ಟಿರ್ಬೇಕು ಅಂತಂದ್ರೆ ಕನಿಷ್ಠ 5ರಿಂದ 6 ದಿವಸ ಆಗ್ಬೇಕಾಯ್ತು. ಅಲ್ಲಿಂದ ರಿವರ್ಸ್ ಉತ್ತರ ಬರ್ಬೇಕಂದ್ರೆ ಮತ್ತೆ 12ರಿಂದ 15 ದಿವಸಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆ ಸಿಗ್ತಾ ಇತ್ತು. ಈಗ ನೋಡಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಾನು ಮಾತಾಡ್ತಾ ಇದ್ದೆ, ನೀವು ಕೇಳ್ತಾ ಇದ್ದೀರಾ. ವಾವ್, ಗ್ರೇಟ್ ಅಲ್ಲ? ಹೀಗಾಗ್ಬಿಟ್ಟು ವಿಜ್ಞಾನದಲ್ಲಿ ಅದನ್ನೇನು ವೈಜ್ಞಾನಿಕವಾಗಿ ಕಂಡು ಹಿಡಿದು, ಟೆಕ್ನಾಲಜಿ ಕಂಡು ಹಿಡಿದು ನಮ್ಗೆ ಇದನ್ನ ಸಹಾಯ ಮಾಡಿದಂದ್ರೆ ಇದು ಭಗವಂತನ ಪ್ರೇರಣೆನೇ ಆಗಿದೆ. ಕೆಲವು ಕಡೆ ಆಗಿದೆ, ಬಟ್ ನಮ್ ಪರ್ಸನಲ್ ತಗೊಂಡಾಗ ಕೆಲವೊಂದಿಷ್ಟು ನ್ಯೂನ್ಯತೆಗಳಿದಾವೆ. ಅವನು ಸರಿದೂಗಿಸ್ಬಿಟ್ರೆ ಸಾಕು, ನಾವೆಲ್ಲರೂ ದೇವಲೋಕದಲ್ಲೇ ಇದೀವಿ, ದೇವ್ರ ತರ ಎಂಜಾಯ್ ಮಾಡ್ಬೋದು ಲೈಫ್ ಅನ್ನ ಅಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಇವತ್ತಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಂಕ್ಷಿಪ್ತವಾಗಿ ಸಮಗ್ರ ಜೀವನ ಶೈಲಿ ಅಂತಂದ್ರೆ ಎಲ್ಲಾ ರೀತಿಯಿಂದನೂ ನಾವು ಕೇಳಿದ್ದನ್ನ ಅಳವಡಿಸ್ಕೋಬೇಕು ಅನ್ನೋ ಮಾತನ್ನ ನಾ ಹೇಳಕ್ ಇಷ್ಟಪಡ್ತೇನೆ. ಸ್ನೇಹಿತರೆ, ಸಮಯ ಇದ್ರೆ ಇನ್ನೊಂದು 5 ನಿಮಿಷ ಮಾತಾಡ್ತೀನಿ, ಆಗ್ಬೋದಾ ಮೇಡಮ್? ಓಕೆ, ಸರಿ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗಿದ್ರೆ ಸಮಗ್ರವಾಗಿ ಅಂತಂದಾಗ ದೈಹಿಕವಾಗಿ ಆರೋಗ್ಯವಾಗಿರ್ಬೇಕು ಅಂತಂದ್ರ ಈ ಅನ್ನಮಯ ಕೋಶ ಅಂತ ಐತಲ್ಲ, ಇದಕ್ಕೆ ಏನೇನ್ ಬೇಕು, ಇದ್ರ ಡಿಮ್ಯಾಂಡ್ಸ್ ಏನು, ಇದಕ್ಕೆ ಏನೇನ್ ಕೇಳುತ್ತೆ, ಯಾವಾಗ್ಲೂ ಹೆಲ್ದಿ ಅಂಡ್ ಹ್ಯಾಪಿ ಆಗಿರ್ಬೇಕು, ಎಂಜಾಯ್ ಮಾಡ್ಬೇಕು ಅಂತಂದ್ರೆ ಇದಕ್ಕೊಂದು ಹೇಳ್ತಾರೆ BMI, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿ. ಅಂದ್ರೆ ನನ್ನ ದೇಹದ ಎತ್ತರಕ್ಕೆ ತಕ್ಕಂಗ ನಾನು ತೂಕವನ್ನ ಮೇಂಟೈನ್ ಮಾಡ್ಕೋಬೇಕು. ಅಂದ್ರೆ ಹಗೂರಾಗಿರ್ತಾನ, ಡ್ಯಾನ್ಸ್ ಮಾಡ್ಬೋದು, ಹಾಡ್ ಹೇಳ್ಬೋದು, ಕುಣಿಬಹುದು, ಅಂದ್ರೆ ನಗ್ತಾ ಇರ್ಬೋದು. ಅಟ್ಲೀಸ್ಟ್ ಬೇರೆಯವ್ರು ನಾನು ನೋಡಿದಾಗ ವಾವ್ ಏನ್ ಖುಷಿ ಅದನ್ರಿ ಅಪ್ಪ, ಏನ್ ಹ್ಯಾಪಿ ಆಗ್ಯದನ್ರಿ ಅಪ್ಪ ಅನ್ನೋ ತರ ಇರ್ಬೇಕು. ಅಂದ್ರೆ ನನ್ನ ದೇಹನ ನಾನೇ ಮೇಂಟೈನ್ ಮಾಡ್ಕೋಬೇಕು. ಅದಕ್ಕೆ ಏನ್ ತಿನ್ಬೇಕು, ಯಾವಾಗ ತಿನ್ಬೇಕು, ಏಟ್ ತಿನ್ಬೇಕು, ಹೆಂಗ್ ತಿನ್ಬೇಕು, ಇದನ್ನ ನಾವು ತಿಳ್ಕೊಂಡು ಅಷ್ಟಷ್ಟು ಕೊಟ್ಕಂತ ಹೋದ್ರೆ ಇದು ಹೆಲ್ದಿ ಆಗಿರುತ್ತೆ, ಹ್ಯಾಪಿ ಆಗಿರುತ್ತೆ. ಯಾವುದು? ಅನ್ನಮಯ ಕೋಶ ಆಗಿರ್ತಕ್ಕಂಥ ದೇಹ ಚೆನ್ನಾಗಿದ್ರೆ ಇದು ನಮ್ಗೆ ಇಬ್ಬರಿಗೆ ಸಹಾಯ ಮಾಡುತ್ತೆ. ಯಾವುದು? ಮನೋಮಯ ಕೋಶಕ್ಕೆ. ಮನೋಮಯ ಕೋಶ ಚೆನ್ನಾಗಿರ್ಬೇಕು ಅಂತಂದ್ರೆ ಯಾವಾಗ್ಲೂ ಒಳ್ಳೆ ಆಲೋಚನೆಗಳನ್ನೇ ಮಾಡೋದು, ಹೌದಾ? ಅದಕ್ಕೆ ಸತ್ಸಂಗಕ್ಕೆ ಹತ್ರ ಆಗ್ತಕ್ಕಂತ ವಿಷಯಗಳನ್ನ ಗ್ರಹಿಸ್ಲಿಕ್ಕೆ ನೋಡೋದು. ಕಣ್ಣು ಏನೋ ನೋಡ್ತಾ ಐತಿ ಅಂದ್ರ ಅದು ಕೆಟ್ಟದಿದ್ರೆ ಅದನ್ನ ಇಂಟು ಮಾರ್ಕ್ ಹಾಕ್ಬೇಕನ್ನ, ಕಾಟ್ ಹೊಡಿಬೇಕು, ಒಳ್ಳೇದ್ ಕಡೆ ಫೋಕಸ್ ಕೊಡ್ಬೇಕು ಅಲ್ವಾ? ಅವಾಗ ಮನೋಮಯ ಕೋಶ ಅಂತಕ್ಕಂಥದ್ದೇನಲ್ಲ ಅದು ಖುಷಿ ಆಗುತ್ತೆ. ವಾವ್, ಇವತ್ತು ನಾನು ಶ್ರೀರಾಮಚಂದ್ರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಂಡೆ, ವಾವ್ ಖುಷಿ ಆಯ್ತು, ನನಗೂ ಕೂಡ ಅಂತದ್ ಬೇಕು ಅನ್ಸುತ್ತೆ. ಈ ತರ ಮನಸ್ಸು ಖುಷಿ ಇಟ್ಕೊಂಡ್ರೆ ಅದು ಕೂಡ ಒಂದ್ ರೀತಿಯಿಂದ ಹೆಲ್ಪ್ ಆಗುತ್ತೆ. ಅನ್ನಮಯ ಕೋಶ ಆಯ್ತು, ಮನೋಮಯ ಕೋಶ ಆಯ್ತು. ಇನ್ನ ಆತ್ಮಮಯ ಕೋಶ ಚೆನ್ನಾಗಿರ್ಬೇಕಂತಂದ್ರೆ ಅದಕ್ಕೆ ಭಗವಂತ ಏನ್ ಮಾಡ್ಯಾನ, ನಾವು ನೀವು ನಂಬಿರ್ತಕ್ಕಂಥ ನಮ್ಮ ಮನೆ ದೇವ್ರು ಇರ್ಬೋದು, ನಮ್ಮ ತಂದೆ ತಾಯಿಗಳು ಇರ್ಬೋದು, ನಮ್ಮ ಆತ್ಮ, ಹಿಂದಿನ ಆತ್ಮದ ಒಂದು ಆಶೀರ್ವಾದ ಇರ್ಬೋದು. ಇವತ್ತು ಈ ದಾರಿ ಸಿಕ್ಕಿದೆ ನಮ್ಗೆ, ಯಾವುದು? ಧ್ಯಾನ ಮಾರ್ಗ ಸಿಕ್ಕಿದೆ. ಈ ಧ್ಯಾನ ಮಾರ್ಗದಲ್ಲಿ ಇದ್ರ ಸಾಕು ನಮ್ಗೆ ಆತ್ಮಮಯ ಕೋಶಕ್ಕೆ ಆಹಾರ ಸಿಕ್ಕಂಗದು. ಕನಿಷ್ಠ ಇವಾಗ ನೋಡಿ ರಂಗನಾಥ್ ಗುರುಜಿ ಇನ್ನು ಮಾರ್ನಿಂಗ್ ಸೆಷನ್ ಬ್ರಾಹ್ಮಿ ಮುಹೂರ್ತದೊಳಗೆ ನಮಗೆ ಮೆಡಿಟೇಷನ್ ಮಾಡಕ್ ಹಚ್ಬಿಟ್ಟಾರ. ನನ್ಗಂತೂ ಭಾರಿ ಹ್ಯಾಪಿ ಆಗುತ್ತೆ. ಅದು ಇಲ್ಲಿ ಮಾಡ್ತಿದ್ವಿ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 5 ಗಂಟೆ 5:05 ಬರ್ತಿದ್ವಿ, ಯೋಗಾಸನ ಪ್ರಾಣಾಯಾಮ ಮಾಡ್ತಿದ್ವಿ, ಧ್ಯಾನ ಮಾಡ್ತಿದ್ವಿ, ಅಲ್ಲಿ ಬೆಳಕು ಹರಿದಿರೋದು. ಆ ನಂತರ ನಾವು ಉಳಿದ ವಿಷಯಗಳನ್ನ ಕೇಳ್ತಾ ಇದ್ವಿ. ಬಟ್ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ 4ರಿಂದ 5 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ತಾ ಇರೋದ್ರಿಂದ ಆತ್ಮಮಯ ಕೋಶ ಸಂಪೂರ್ಣವಾಗಿ ಹ್ಯಾಪಿ ಆಗಿದೆ, ಹೌದ್ರ? ಹೀಗಾಗಿ ಮೂರು ವ್ಯವಸ್ಥೆಗಳನ್ನ ನಾವು ಖುಷಿ ಪಡಿಸಿದ್ವಿ ಅಂದ್ರೆ, ಮೂರ್ಕೂ ಒಳ್ಳೆ ಆಹಾರ ಕೊಟ್ವಿ ಅಂದ್ರೆ, ಅದು ಪೌಷ್ಟಿಕ ಆಹಾರದು. ನಾ ತಿಂತೇನೆ ಅಂತಂದ್ರೆ ಎಂತದು ಪೌಷ್ಟಿಕ ಅಲ್ಲದ ಆಹಾರನ ಬಹಳ ತಿಂದ್ರೆ ಉಪಯೋಗ ಇಲ್ಲ. ಇದು ತುಸ ತಿನ್ನು, ಕಸ ತಿನ್ನೋದಕ್ಕಿಂತಲೂ ತುಸ ತಿನ್ನು ಅಂತ ಹೇಳ್ತಿರ್ತಾರ ನೋಡ್ರಿ ಬಲ್ಲವರು. ಹಂಗೆ ಪೌಷ್ಟಿಕವಾಗಿದ್ದನ್ನ ಸ್ವಲ್ಪ ತಿಂದ್ರು ಕೂಡ ನಮಗೆ ಎನರ್ಜಿ ಸಿಗುತ್ತೆ. ಹಂಗೆ ಮನೋಮಯ ಕೋಶಕ್ಕಾಗತ್ತು, ಆತ್ಮಮಯ ಕೋಶಕ್ಕಾಗತ್ತು, ಇವು ಮೂರ್ಕು ನಾವು ಒಳ್ಳೆ ಆಹಾರ ಕೊಟ್ಟಾಗ ಇದು ಫುಲ್ಫಿಲ್ ಆಗುತ್ತೆ. ಇದು ಫುಲ್ಫಿಲ್ ಆದಾಗ ಉಳಿದಂತ ವ್ಯವಸ್ಥೆಗಳು, ಮನೆಯಲ್ಲಿ ಹೊಂದಾಣಿಕೆ, ಬಾಂಧವ್ಯಗಳಲ್ಲಿ ಹೊಂದಾಣಿಕೆ, ಸಮಾಜದಲ್ಲಿ ಹೊಂದಾಣಿಕೆ, ಅಕ್ಕಪಕ್ಕದ ಮನೆಯವರು, ಕೆಲಸ ಮಾಡ್ತಕ್ಕಂಥದ್ದಲ್ಲಿ, ಹೋದಲ್ಲಿ ಬಂದಲ್ಲಿ ಅಲ್ಲಿ ಹೊಂದಾಣಿಕೆ, ಇವೆಲ್ಲವೂ ಕೂಡ ಸಮಂಜಸವನ್ನು ನಾವು 6 ರಂಗಗಳಲ್ಲಿ ನಾವು ಸಮನ್ವಯತೆಯನ್ನು ಕಾಪಾಡ್ಕೊಂಡ್ರೆ ಲೈಫ್ ಈಸ್ ಎ ಗ್ರೇಟ್ಫುಲ್ ಅಂತ ಹೇಳ್ಬೋದು, ಎಂಜಾಯ್ಮೆಂಟ್ ಲೈಫ್ ಅಂತ ಹೇಳ್ಬೋದು. ಈ ತರ ನಾವು ಲೈಫ್ ಅನ್ನು ಲೀಡ್ ಮಾಡಬಹುದು. ಅವಾಗ ನಾವೆಲ್ಲರೂ ಇವೆಲ್ಲವೂ ನಮ್ಮಲ್ಲಿ ಜಾಸ್ತಿ ಆದಾಗ ಏನ್ ಮಾಡ್ತೀವಿ, ನಾವೇನ್ ಮಾಡ್ತೀವಿ, ಕೊಡಕ್ ಸ್ಟಾರ್ಟ್ ಮಾಡ್ತೇವೆ.
ಹಂಗ ನನ್ನಲ್ಲೇ ಕೊರತೆ ಇದ್ದಾಗ ಬರೀ ಕೇಳೋದು ತಗೊಳ್ಳೋದು ಕೇಳೋದು ಕೊಡೋದು ತಗೊಳ್ಳೋದು ಬೇಡದು ಭಿಕ್ಷೆ ತರ ಬೇಡ್ತಾ ಇದೀವಿ. ಅದು ಇಲ್ಲ ನನಗೆ ಅದು ಇಲ್ಲ ಇದಿಲ್ಲ ಅದ್ ಹಂಗ ಅದ್ ಹಂಗ ನನಗೆ ಪ್ರೀತಿ ಕೊಡ್ಲಿಲ್ಲ ನನಕ್ ನಾ ಚಂದ ನೋಡ್ಕೊಳ್ಳಿಲ್ಲ ನಮ್ ತಂದೆ ತಾಯಿ ನನ್ ಸರಿತ್ನ ಮಾಡ್ಲಿಲ್ಲ ಬರೀ ದೂರಿಸ್ತಾ ಇದಾವ್ರಿ. ಬಟ್ ಹಂಗ ನಾನೇನ್ ಮಾಡ್ಬಲ್ಲೆ ಅಂತ ಕ್ವಶನ್ ಇವತ್ತಾದ್ರು ಮಾಡ್ಕೊಂಡೇವ ನಾವು. ಸರಿನಪ್ಪ ಅವ್ರು ಶಾಲಿ ಕಲ್ತದಲ್ಲ ನನಗೆ ವಿದ್ಯೆ ಕಲ್ಸಿಲ್ಲ ತಂದೆ ತಾಯಿ, ಅಟ್ಲೀಸ್ಟ್ ನನಗೆ ಅವಕಾಶ ಐತಲ್ಲ ಕಲಿಬಹುದಲ್ಲ ನಾನು. ಶಾಲೆಗೆ ಹೋಗಿ ಕಲಿಬೇಕು ಅಂತ ಏನಿಲ್ಲ, ಕೇಳಿನೂ ಕೂಡ ಕಲಿಬಹುದು. ಎಷ್ಟೋ ಜನ ಹೆಬ್ಬೆಟ್ ಸೈ ಮಾಡೋರು ಇವತ್ತು ಶರಣರಾಗಿದ್ದಾರೆ, ಎಷ್ಟೋ ಜನ ಹೆಬ್ಬೆಟ್ ಸೈ ಮಾಡೋರು ಇವತ್ತು ಕೋಟ್ಯಾಧೀಶರಾಗ್ಯಾರ. ಅದ್ ಹೆಂಗ್ ಸಾಧ್ಯ? ಮತ್ ಅವ್ರ ಹಂಗಾರೆ ದೂರ ಇರ್ಬೋದಾಗಿತ್ತಲ್ಲ, ಇವ್ ನಾವು ಸಾಲಿ ಕಲ್ತಿಲ್ಲಪ್ಪ ನನಗೆ ರೊಕ್ಕ ಎಣ್ಸಕ್ ಬರಲ್ಲಪ್ಪ ಅಂದಿದ್ರೆ ಕೋಟ್ಯಾಧೀಶರು ಹಾಕಿದ್ರೆ ಅವ್ರು ಇಲ್ಲ. ಪ್ರತಿಯೊಬ್ಬರ ಹತ್ರನೂ ಒಂದು ಅಗಾಧವಾದ ಶಕ್ತಿ ಇದೆ, ಆ ಶಕ್ತಿಯನ್ನ ನಾವು ಬಳಕೆ ಮಾಡ್ಕೋಬೇಕು, ಆ ಶಕ್ತಿಯನ್ನು ಹೊರ ತೆಗಿರ್ಬೇಕು. ಇದಕ್ಕೆ ಸ್ವಾಮಿ ವಿವೇಕಾನಂದರು ಹಲವಾರು ರೀತಿಯಿಂದ ನಮ್ಗೆ ಗೈಡ್ ಮಾಡಿದ್ದಾರೆ. ಈ ತರ ಹಲವಾರು ಮಾಸ್ಟರ್ ಕೂಡ ಅದ್ರ ಬಗ್ಗೆ ಮಾರ್ಗದರ್ಶನ ಮಾಡಿದ್ರೆ ಇದನ್ನೆಲ್ಲದನ್ನು ತಗೊಂಡು ನಾವು ಒಟ್ಟಾರೆ ಖುಷಿಯಾಗಿರೋಣ. ಏನ್ ಪ್ರೆಸೆಂಟ್ ಏನ್ ಬಂದಿದೆ ಅದನ್ನ ಸ್ವೀಕರಿಸೋಣ, ಕಷ್ಟ ಬಂದ್ರು ಸ್ವೀಕರಿಸೋಣ, ಆಕ್ಸಿಡೆಂಟ್ ಅಂತ ಅದನ್ನು ಸಂತೋಷ ಅಂತ ತಗೊಳ್ಳೋಣ. ಬೇರೆಯವ್ರಿಗೆ ಆಗಿಲ್ಲಲ್ಲ, ನನಗಾಗಿದೆ. ಬೇರೆಯವ್ರಿಗೆ ಖರ್ಚಿಲ್ಲ, ಆಸ್ಪತ್ರೆಗೆ ಇರೋದಿಲ್ಲ, ಯಾವ್ದು ನೋವಿಲ್ಲ, ಅದ್ ಮತ್ ಸಾಲ ತೀರ್ಸೋ ಅವಕಾಶ ಅವ್ರಿಗಿಲ್ಲ, ನನಗೆ ಎಲ್ಲದೂ ಸಿಕ್ಕಿದೆಲ್ಲ. ಅದಕ್ಕೂ ಖುಷಿ ಪಡಿ ನೋಡಿ, ಎಷ್ಟು ಮಜಾ ಇರುತ್ತೆ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಒಂದು ಸಣ್ಣ ಒಂದು ನನಗಾಗಿರ್ತಕ್ಕಂಥ ಅನುಭವಗಳ ಮುಖಾಂತರ ತಮಗೊಂದು ಇವತ್ತು ಶುಕ್ರವಾರಕ್ಕೆ ವಿಷಯಕ್ಕೆ ಸಮಗ್ರ ಜೀವನ ಶೈಲಿ ಚೆನ್ನಾಗಿರ್ಲಿ ಅಂತ ಹೇಳಿ ಆಶಿಸಿ ತಮ್ಮೆಲ್ಲರೂ ಕೂಡ ನನ್ನ ತೊದಲು ನುಡಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.